ದೇವ್ರದೇ. ನಾವು ಇದುವರೆಗೂ ಯಾರಿಗೂ ₹1 ಕೇಳಿಲ್ಲ. ನನಗೆ ಸೂಪರ್ ಸ್ಟಾರ್ಸಿಂದ ಹಿಡ್ದು ಏನೂ ಇಲ್ಲದೆ ಇರೋರ್ವರೆಗೂ ನನಗೆ ಕಾಸು ಕೇಳಿದ್ದಾರೆ. ಇದನ್ನು ಓಪನಾಗಿ ಹೇಳ್ತೀನಿ ಸರ್. ಆ್ಯಂಡ್ ಕೈಯಲ್ಲಾಗಿ ಸಪೋರ್ಟ್ ಮಾಡಿದ್ದೀನಿ. ಅದು ಬಿಸ್ನೆಸ್ ಆಗೋ ಇರ್ಬೋದು, ಸುಮ್ಮನೆ ಇರ್ಬೋದು. ಹ್ಯಾವ್ ಡನ್. ಇಲ್ಲ ಅದಕ್ಕೆ ಅಂತ ಸಿಕ್ದವ್ರಿಗೆಲ್ಲ ಕಾಸು ಕೊಟ್ಟಿಲ್ಲ. ನಿಜ ಅದು ಅನ್ಸ್ಬೇಕು. ಒಂದು ಕಾಲದಾಗ ಹಂಗಿದ್ದವರು ಹಿಂಗಾಗಿದ್ದಾರೆ. ಆಬ್ವಿಯಸ್ ಈಗ ನಮಗೂ ಸರ್, ಈಗ ಸಡನ್ನಾಗಿ ₹10,000 ಬೇಕು ಅಂದಾಗ ನಮಗೆ ಗೊತ್ತು ಈ ಕ್ಯಾರೆಕ್ಟ್ರಿಂದ ವಾಪಸ್ ಬರುತ್ತೋ ಉಣ್ಣಿಗೆ ಹಾಕ್ತಿದ್ನು ಅಂತ. ಉಣ್ಣಿಗೆ ಹಾಕೋ ಪೊಸಿಷನಲ್ಲಿ ನಾವಿಲ್ಲ. ಸಿನಿಮಾ ಯಾರ ಪಟ್ಟಂತ ಬಂತು, ಎದುರಿಗೆ ಏನೋ ಬಂತು, ನಾವು ಓಲಿ ಬಿಡಪ್ಪ ಒಂದು 5,000 6,000 ಓಲಿ ಅನ್ಬೋದು. ಕರೆಕ್ಟ್. ಅನ್ನೆಸೆಸರಿ ನಾನು ಕಷ್ಟ ಬಿದ್ದು ದುಡ್ದಿದ್ದನ್ನು ತಗೊಂಬಂದು ಹಾಕಲ್ಲ. ಅದ್ರ ಬದಲು ನಾನು ದೇವ್ರ ಪೂಜೆ, ನಾನು ಭಾಳ ದೇವ್ರ ನಂಬಿತೀನಿ ಅಷ್ಟೇ. ನೋ ಅನ್ನೆಸೆಸರಿ ಕಮಿಟ್ಮೆಂಟ್ಸು. ಇನ್ನು ಎಕ್ಸ್ಟ್ರಾ ನಮಗೆ ಯಾರಿಗೆ ತಲುಪಿಸ್ಬೇಕು ಅವಾಗ ಅವ್ರಿಗೆ ತಲುಪಿಸ್ತಾ ಇರ್ತೀವಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.